ಮೊಟ್ಟ ಮೊದಲ ಬಾರಿ ಇಡಿ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ತಮ್ಮನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಬಂದಿರ್ತಾರೆ, ಈಗ ನನ್ನನ್ನೊಬ್ಬರು ಪ್ರಶ್ನೆ ಮಾಡೋಕ್ಕೆ ಬಂದಿರ್ತಾರೆ, ನಾನು ಅವನ ವಿರುದ್ಧನೇ ಎಫ್ಐಆರ್ ಮಾಡೋದು. ಕರ್ನಾಟಕದಲ್ಲಿ ಹಿಂದೆ ಈ ರೀತಿ ಘಟನೆಗಳು ನಡೆದಿಲ್ಲ. ಇಡಿ ಅಧಿಕಾರಿ ಮಿತ್ತಲ್ A1, ಮುರಳಿ ಕಣ್ಣನ್ A2, ಮುರಳಿಕೃಷ್ಣನ್ ಬರೋಬ್ಬರಿ 17 ಪ್ರಶ್ನೆಗಳನ್ನು ಕಲ್ಲೇಶ್ ಅವರಿಗೆ ಕೇಳಿದ್ರಂತೆ ಮಿತ್ತಲ್ ಮತ್ತು ಕಣ್ಣನ್. ಉತ್ತರ ಕೊಟ್ಟ ಕಲ್ಲೇಶಪ್ಪ ಅವರನ್ನು ನಿಲ್ಲಿಸಿದ್ರಂತೆ ಅಧಿಕಾರಿಗಳು. ನನ್ನ ತಪ್ಪಿಲ್ಲ ಎಂದರು, ಅರೆಸ್ಟ್ ಮಾಡ್ತೇವೆ ಅಂತ ಧಮಕಿ ಹಾಕಿ ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ. 2 ವರ್ಷ ನಿನಗೆ ಬೇಲ್ ಸಿಗೋದಿಲ್ಲ, ಒಪ್ಕೊಂಬಿಡು, ಏನು ಬೇಕಿದ್ರೆ ಇಡಿ ತಂಡ ನಿನಗೆ ಸಹಾಯ ಮಾಡುತ್ತೆ, ಮುಖ್ಯಮಂತ್ರಿ ಹೆಸರೇಳು, ಖಾತೆಗೆ ಹಣ ಹಾಕಲು ನಾಗೇಂದ್ರ ಹೇಳಿದ್ರು ಅಂತ ಹೇಳು, ಮೇಲಿನವರ ಒತ್ತಡ ಇತ್ತು ಅಂತ ಒಪ್ಪಿದರೆ ಬಿಡ್ತೇವೆ ಅಂತ. ಅಂದರೆ ಇವರು ದುಡ್ಡು ಹಾಕಬೇಕಾಗತ್ತೆ. ಯಾಕಂದರೆ ಪರಿಶಿಷ್ಟ ಜಾತಿ ಮತ್ತು ವರ್ಗ ಇಲಾಖೆಯ ನಿರ್ದೇಶಕರಾಗಿದ್ದರು ಇವರು. ಅದರ ಅಂಡರಲ್ಲಿ ಬರೋದು ಯಾವುದು? ವಾಲ್ಮೀಕಿ ನಿಗಮ. ನೀವು ಒಪ್ಪದಿದ್ದರೆ ಬಂಧಿಸ್ತೇನೆ ಅಂತ ಧಮಕಿ ಹಾಕಿದ್ರು ಅಂತೇಳಿ ಎಫ್ಐಆರ್ ಅಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ನೀನೊಬ್ಬ ಅಪರಾಧಿ. ಅರೆ ಅಪರಾಧಿ ಹೆಂಗೆ? ಬರ್ತೀನಿ ಕೇಳಿ. ನೀನೊಬ್ಬರ ಅಪರಾಧಿ, ಈಗಲೇ ನಿನ್ನ ಬಂಧಿಸ್ತೇವೆ, ಇಡಿ ಬಗ್ಗೆ ನಿನಗೆ ಗೊತ್ತಿಲ್ಲ, 2-3 ವರ್ಷ ಬೇಲ್ ಸಿಗಲ್ಲ, ನಿನ್ನ ಹೇಳಿಕೆ ಓದಿದ್ದೇನೆ, ಹೇಳಿಕೆ ಪ್ರಯೋಜನಕ್ಕೆ ಬರೋದಿಲ್ಲ, ನೀನು ಒಪ್ಕೊಂಬಿಡು, ಇಡಿ ಸಹಾಯ ಬೇಕಿದ್ರೆ ನಮಗೆ ಸಹಾಯ ಮಾಡು, ನಿನ್ನ ಬಚಾವ್ ಮಾಡ್ತೀನಿ, ಈ ಹಿಂದೆ ಒಂದು ತಪ್ಪು ಮಾಡಿದ್ಯಾ, ತಪ್ಪು ಮಾಡದಿದ್ದರೂ ಕಾನೂನುಬಾಹಿರವಾಗಿ ವಿಚಾರಣೆ ಮಾಡಿದ್ರು ಅಂಥೇಳಿ ಈತ ಆರೋಪ ಮಾಡ್ತಾನೆ. ಯಾರು? ಕಲ್ಲೇಶಪ್ಪ. ಇಡಿ ವಿರುದ್ಧ ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ. ಹಾಗಂತ ಕಲ್ಲೇಶಪ್ಪ ಸಾಚಾ ಮನುಷ್ಯ ಅಲ್ಲ ಅನ್ನೋದನ್ನು ಈಗ ಪ್ರೂವ್ ಮಾಡ್ತೀನಿ ನಾನು ನಿಮಗೆ. ಅದು ಆಮೇಲಿನ ವಿಚಾರ. ಈಗ ಇಡಿ ಮೇಲೆ ಎಫ್ಐಆರ್ ಹಾಕಿದ್ರಲ್ವಾ, ಇಡಿ ಅವರು ಏನು ಮಾಡಬೇಕು? ಕೋರ್ಟ್ಗೆ ಹೋದರು. ಇಡಿ ಅವರು ಸರ್ಕಾರಕ್ಕೆ, ಇಡಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಏನಾಯಿತು? ಸರ್ಕಾರಕ್ಕೆ ಇಡಿ ಚಾಟಿ. ಸರ್ಕಾರದ SPPಗೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನ್ಯಾಯಾಧೀಶರು ಕೇಳ್ತಾರೆ, ಇಡಿ ವಿಚಾರಣೆಗೆ ಯಾಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ಎಫ್ಐಆರ್ ಹಾಕ್ಕೊಂಡು? ಇಡಿ ಅಧಿಕಾರಿಗಳು ತಮ್ಮ ಕರ್ತವ್ಯ ಮಾಡಿದ್ದಾರೆ, ಅವರಿಗೆ ಎಫ್ಐಆರ್ ಯಾಕೆ? ತನಿಖಾಧಿಕಾರಿಗಳ ಮೇಲೆ ಆರೋಪಿಸಿದರೆ ಹೇಗೆ? ಅಲ್ಲರಿ, ನಿಮ್ಮನ್ನು ತನಿಖೆ ಮಾಡೋಕ್ಕೆ ಬಂದಿರೋದು, ಅವರ ವಿರುದ್ಧವೇ ನೀವು ಆರೋಪ ಮಾಡಿದರೆ ಹೆಂಗೆ? ನೀವು ಫಿಲ್ಮಿ ಸ್ಟೈಲ್ ಐಡಿಯಾ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ಹೈಕೋರ್ಟ್ ಗರಂ ಆಗಿ ಸರ್ಕಾರಕ್ಕೆ ಹೇಳುತ್ತೆ, ಅಂದರೆ SPPಗೆ ಹೇಳುತ್ತೆ. ಇನ್ನೋವೇಟಿವ್ ಐಡಿಯಾ ಇಲ್ಲಿ ನಡೆಯೋದಿಲ್ಲ. ನ್ಯಾಯಾಧೀಶ M ನಾಗಪ್ರಸನ್ನ ಪೀಠದಿಂದ ಸರ್ಕಾರಕ್ಕೆ ತೀವ್ರ ತರಾಟೆ ಆಗುತ್ತೆ. ಕೋರ್ಟ್ ಚಾಟಿ ಬೀಸದೇ ಇದ್ದರೆ ಇಡಿ ಟೀಮ್ಗೆ ಕಷ್ಟವಾಗ್ತಾ ಇತ್ತು. ಹಾಗಾಗಿ ಆಗಸ್ಟ್ 21 ತನಕ ಇದನ್ನು ಮಾಡಬೇಡಿ, ಆಗಸ್ಟ್ 21 ತನಕ ಇದನ್ನು ವಿಚಾರಣೆ ಮಾಡಬೇಡಿ. ಪೊಲೀಸರು ತಡೆ ಕೊಟ್ಟಿದ್ದಾರೆ. ಪೊಲೀಸರು ಮೊದಲು ಕಲ್ಲೇಶ್ನ ವಿಚಾರಣೆ ಮಾಡ್ತಾರೆ, ಸಾಕ್ಷ್ಯಗಳಿದ್ದರೆ ದೂರುದಾರರಿಂದ ಪಡೆದುಕೊಳ್ತಾ ಇದ್ರು, ಆಮೇಲೆ ಇಡಿ ಅಧಿಕಾರಿಗಳನ್ನು ವಿಚಾರಣೆಗೆ ಇದು ಈ ವಿಚಾರ. ಈಗ ಸರ್ಕಾರಕ್ಕೆ ಕೋಟಿ ಚಾಟಿ ಆಯ್ತಲ್ಲ. ಒಂದು ವೇಳೆ ಕೋರ್ಟ್ ಹೇಳಿದೆ, ಯಾವಾಗಿನ ತನಕ ಇದಕ್ಕೆ ತಡೆ ಕೊಟ್ಟಿದೆ, ಆಗಸ್ಟ್ 21 ತನಕ ಈ ಎಫ್ಐಆರ್ ಬಗ್ಗೆ ಮಾತಾಡಬೇಡಿ. ಇವರು ಎಫ್ಐಆರ್ ಹಾಕಿದ್ರು, ಹೈಕೋರ್ಟಿಗೆ ತಡೆ ಕೊಟ್ಟಿದೆ. ಈಗ ಆ ಇಡಿ ಅಧಿಕಾರಿಗಳಿಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಇಡಿ ಕೋರ್ಟಿಗೆ ಹೋಗದೇ ಇದ್ದರೆ ಏನಾಗ್ತಾ ಇತ್ತು? ಕೋರ್ಟ್ಗೆ ಹೋಗದೇ ಇದ್ದರೆ ಖಂಡಿತವಾಗಲೂ ಕಲ್ಲೇಶಪ್ಪನ ಜೊತೆಗೆ ಈ ಇಡಿ ಅಧಿಕಾರಿಗಳನ್ನು ಕರೀತಾ ಇದ್ರು, ವಿಡಿಯೋ ಜೊತೆಗೆ ಲಿಖಿತ ರೂಪದಲ್ಲಿ ಹೇಳಿಕೆ ಪಡೀತಾ ಇದ್ರು. ಕೋರ್ಟ್ ಚಾಟಿ ಬೀಸಿದ್ದಕ್ಕೆ ಇಡಿ ಅಧಿಕಾರಿಗಳು ಬಚಾವ್. ಇಲ್ಲಾಂತಂದರೆ ಇಡಿ ಅಧಿಕಾರಿಗಳನ್ನು ಎಫ್ಐಆರ್ ಕಾರಣಕ್ಕಾಗಿ ಕರೀಬೇಕಾಗಿತ್ತು, ಕರೆಯುವ ಸಾಧ್ಯತೆ ಇತ್ತು. ಯಾಕಂದರೆ ಕರೆಯುವವರು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಾರೆ, ಪೊಲೀಸ್ ಅಧಿಕಾರಿಗಳಾಗಿರ್ತಾರೆ. ಈಗ ಮತ್ತೊಮ್ಮೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ವಾಲ್ಮೀಕಿ ನಿಗಮ ಅಲ್ಲಿ ಅವ್ಯವಹಾರ ಆಗಿದೆ. ಅದರ ಮೇಲಿರುವಂಥ ಇಲಾಖೆ ಯಾವುದು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಇಲಾಖೆ. ಅದರ ನಿರ್ದೇಶಕರು ಈ ಹಿಂದೆ ಆಗಿದ್ದರು ಕಲ್ಲೇಶಪ್ಪ. ಈಗ ಅವರು ತಮ್ಮ ಮಾತೃ ಸಂಸ್ಥೆಗೆ ವಾಪಸ್ ಹೋಗಿದ್ದಾರೆ. ಯಾವುದಕ್ಕೆ? ಸಮಾಜ ಕಲ್ಯಾಣ ಇಲಾಖೆ ಅಪರ ನಿರ್ದೇಶಕರು ಹಳೆ ಅಧಿಕಾರಿಯನ್ನು ಕೇಳಿದ್ದಾರೆ, ನೋಡಪ್ಪ ನೀನು ತಪ್ಪು ಮಾಡಿದ್ಯಾ, ಒಪ್ಕೋ ಅಂತ ಹೇಳಿದ್ದಾರೆ ಅಂತ ಕಲ್ಲೇಶಪ್ಪ ಆರೋಪ ಮಾಡಿದ್ದಾರೆ. ನನ್ನನ್ನು ಹೇಳಿದರು. ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾಗಿ ಇಡಿ ಕೋರ್ಟ್ಗೆ ಹೋಯ್ತು. ಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ. ಈಗ ಇಡಿ ಅಧಿಕಾರಿಗಳನ್ನ ತನಿಖೆ ಮಾಡೋಕ್ಕೆ ಬರಲ್ಲ. ಅಲ್ಲಿ ತನಕ ಈಗ ಕಲ್ಲೇಶಪ್ಪನವರನ್ನು ಇಡಿ ಅಧಿಕಾರಿಗಳು ಕಲ್ಲೇಶಪ್ಪನ ತನಿಖೆ ಮಾಡ್ಬೋದು. ಈಗ ಸಿದ್ದರಾಮಯ್ಯ ಇಲ್ಲಿ ಸಿಕ್ಕಾಕೋತಾರೆ. ಸಿದ್ದರಾಮಯ್ಯನವರು ಹೇಳ್ತಿರೋದೇನು? ನನ್ನನ್ನು ಬಂಧಿಸುವಂಥ ಪ್ರಯತ್ನಗಳಾಗ್ತಾ ಇದೆ, ಅಲ್ಲೋಲ ಕಲ್ಲೋಲ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ, ಅದರಲ್ಲೇನು ತಪ್ಪಿಲ್ಲ. ಆದರೆ
ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವರು FIR ಮಾಡಿದ್ರಲ್ಲ, ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆನೋವಾಗುವಂಥ ಸಾಧ್ಯತೆ ಇದೆ. ಯಾಕೆ? ಈ ಕಲ್ಲೇಶ್ ಇದಾನಲ್ಲ, ಆತನೇ ಒಬ್ಬ ಭ್ರಷ್ಟಾಚಾರಿ. ಯಾರು ಹೇಳಿದ್ದು? ಸಿದ್ದರಾಮಯ್ಯ ಹೇಳಿದ್ದು. ಅರ್ಥ ಆಯ್ತಾ ನಿಮಗೆ? ನಮಸ್ಕಾರ. ಈ ವಾಲ್ಮೀಕಿ ನಿಗಮದ ಹಗರಣ ಎಲ್ಲಿ ತನಕ ಬಂತು? SIT, CBI, ED ಅಧಿಕಾರಿಗಳು ತನಿಖೆ ಮಾಡ್ತಾ ಹೋಗ್ತಾರೆ. ತನಿಖೆ ಮಾಡ್ತಾ ಏನಾಗುತ್ತೆ, ಈ ವಾಲ್ಮೀಕಿ ನಿಗಮದ ಅದಕ್ಕಿಂತ ಮೇಲೆ ಬರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಈ ಹಿಂದಿನ ನಿರ್ದೇಶಕರಾಗಿದ್ದಂಥ ಕಲ್ಲೇಶ್ ಅವರನ್ನು ಪ್ರಶ್ನೆ ಮಾಡ್ತಾರೆ. ಕಲ್ಲೇಶ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರಾಗಿದ್ದಾರೆ. ಅವರೊಂದು ಕಂಪ್ಲೇಂಟ್ ಕೊಡ್ತಾರೆ. ಏನು ಕಂಪ್ಲೇಂಟ್ ಕೊಡ್ತಾರೆ? ನನ್ನ ವಿರುದ್ಧ ED ಅಧಿಕಾರಿಗಳು ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ನೋಡು, ನೀನು ಮುಖ್ಯಮಂತ್ರಿಗಳ ಹೆಸರನ್ನು ತಗೋಬೇಕು, ನಾಗೇಂದ್ರ ಹೆಸರು ತಗೋಬೇಕು, ದೊಡ್ಡವರ ಹೆಸರು ತಗೋಬೇಕು. ನೀನು ತಗೊಂಡಿಲ್ಲ ಅಂತಂದರೆ 2 ವರ್ಷಗಳ ಕಾಲ ನಿನಗೆ ಜಾಮೀನಿಲ್ಲದ ರೀತಿ ಮಾಡ್ತೀವಿ. ನೀನು ನನಗೆ ಸಹಕಾರ ಕೊಟ್ಟರೆ ನಿಮಗೆ ಸಹಾಯ ಮಾಡ್ತೀವಿ ಅಂತ. ಈ ಮನುಷ್ಯ ಅದನ್ನು ದೂರು ಕೊಡ್ತಾರೆ. ಯಾರು? ED ಅಧಿಕಾರಿ ಮಿಥಲ್ ಮತ್ತು ಮುರಳೀಕೃಷ್ಣ ಅವರ ವಿರುದ್ಧ ದೂರು ಕೊಡ್ತಾರೆ. FIR ದಾಖಲಾಗುತ್ತೆ. ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಆದಿಯಾಗಿ ಇವತ್ತೊಂದು ಪ್ರತಿಭಟನೆ ಮಾಡ್ತಾರೆ. ED ಅಧಿಕಾರಿಗಳನ್ನು ಅವರ ವಿರುದ್ಧ ED ಕೇಡಿ ಅಂತೇಳಿ. ಸೊ ಹಾಗಿರುವಾಗ ಆ FIR ಆದ ನಂತರ ಏನಾಗಬೇಕಾಗಿತ್ತು? ಈ ED ಅಧಿಕಾರಿಗಳನ್ನು ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ನೋಡಿ, ಎಲ್ಲಿಂದ ಎಲ್ಲಿಗೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ತನಿಖೆ ಮಾಡಲಿಕ್ಕೆ ಬಂದಿರುವಂಥ ED ಅಧಿಕಾರಿಗಳ ವಿರುದ್ಧವೇ ದೂರ ಆಗುತ್ತೆ. ಪ್ರೊಟೆಸ್ಟ್ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡಿ, ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ನಂತರ ಅಲ್ಲಿಗೆ ಕೋರ್ಟ್ ಎಂಟ್ರಿ ಆಗುತ್ತೆ, ED ಎಂಟ್ರಿ ಆಗುತ್ತೆ, ಏನೆಲ್ಲ ಆಗುತ್ತೆ. ಮೊದಲಿಗೆ ನಮ್ಮನ್ನು ಏನೋ ಸಿಲುಕಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಹೆಸರನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ, ED ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್. ಕೇಳಿಸ್ಕೊಳ್ಳಿ. ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಮರ. ಬೆಳಗ್ಗೆಗೆ ಸಿದ್ದು ನೇತೃತ್ವದಲ್ಲಿ ಹೋರಾಟ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಿಡಿದೆದ್ದಿದೆ. ED ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ, ಅವರನ್ನೆಲ್ಲ ಬಂಧಿಸಬೇಕು ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ CM ನೇತೃತ್ವದಲ್ಲಿ ಬಹುತೇಕ ಸಚಿವರು, ಕಾಂಗ್ರೆಸ್ ಶಾಸಕರು ಧರಣಿ ನಡೆಸಿ ED CBI ವಿರುದ್ಧ ಧಿಕ್ಕಾರ ಕೂಗಿದ್ರು.